ಏನೋ ಉಮಾ, ಈ ಅಪ್ಪ ಮಗಳು ಪಾಂಡುರಂಗನನ್ನೇ ಪ್ರಾಣ ಅಂದ್ಕೊಂಡು ಬದುಕ್ತಿದ್ದಾರೆ. ಅವನೇ ಇವ್ರಿಗೆ ಒಂದ್ ದಾರಿ ತೋರಿಸ್ಬೇಕು. ಪಾಂಡುರಂಗ, ಪಾಂಡುರಂಗ, ಈ ಭಕ್ತರ ವೇದನೆ ನಿನಗೆ ಕಾಣಿಸ್ತಿಲ್ವಾ, ಕೇಳಿಸ್ತಿಲ್ವಾ? ನಿಜವಾಗ್ಲೂ ನಿನ್ ಹೃದಯ ಬಂಡೆಗಲ್ಲಾಗಿ ಬದಲಾಗಿದ್ಯಾ? ಹೇಳು. ನೀವು ನನ್ನ ಪಾಂಡುರಂಗನ ಏನೂ ಅನ್ಬೇಡಿ, ಅವನಿಗೇನು ಅನ್ಬೇಡಿ, ಏನೂ ಅನ್ಬೇಡಿ ಅಮ್ಮ. ಶಾಸ್ತ್ರಿಗಳೇ, ಪ್ರಸ್ತುತ ಪರಿಸ್ಥಿತಿಗಳ ಪ್ರಭಾವ ಸಕ್ಕು ಮೇಲೆ ತೀವ್ರವಾಗಿ ಬಿದ್ದು ಅವಳನ್ನ ಗಾಯಗೊಳಿಸಿದೆ. ಮೇಲಿಂದ ಕೆಳಗ್ ಬಿದ್ದು ಕಾಲ್ ಗಾಯ ಆಗಿದೆ. ವಿಪರೀತ ಜ್ವರ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಆಗ್ತಿಲ್ಲ. ಅವಳ ನಿದ್ದೆಲೂ ಕೂಡ ಪಾಂಡುರಂಗನ್ಗೆ ಬೆಣ್ಣೆ ತಿನ್ನಿಸ್ಬೇಕು ಅಂತ ಕನ್ವರಿಸ್ತಿರ್ತಾಳೆ. ಅವನ ನಾಮಸ್ಮರಣೆನೇ ಮಾಡ್ತಿದ್ದಾಳೆ. ಶಾಂತಮ್ಮನವ್ರೆ, ನಮ್ ಸಕ್ಕು ದೃಷ್ಟಿಲಿ ಪಾಂಡುರಂಗ ಅಂದ್ರೆ ಪೂಜಿಸೋ ವಿಗ್ರಹ ಅಲ್ಲ, ಅವನು ಸಕ್ಕುಗೆ ಸ್ನೇಹಿತ. ಥೇಟ್ ಪಾಂಡು ಹಾಗೆ ಪ್ರಾಣ ಸ್ನೇಹಿತ. ಅದಕ್ಕೆ ಜೀವ ಇರೋ ಮನುಷ್ಯರನ್ನ ಹುಷಾರಾಗಿ ನೋಡ್ಕೊಳ್ಳೋ ಹಾಗೆ ಪಾಂಡುರಂಗನ್ನ ನೋಡ್ಕೋತಿದ್ದಾಳೆ. ಇಂತಹ ಭಕ್ತರು ತುಂಬಾ ಅಪರೂಪ. ಅದಕ್ಕೆ ನಮ್ ಸಕ್ಕು ಚೇತರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತೆ. ಅವಳು ಹೀಗೆ ಇದ್ರೆ ಕಷ್ಟ ಅಲ್ವಾ? ಇಲ್ಲಿ ನಾವ್ ಅರ್ಥ ಮಾಡ್ಕೋತೀವಿ ಸರಿ, ಆದ್ರೆ ನಾಳೆ ಅತ್ತೆ ಮನೇಲಿ ಹೇಗ್ ಒಪ್ಕೋತಾರೆ? ನಮ್ ಸಕ್ಕು ಪಾಂಡುರಂಗನ್ ಧ್ಯಾನದಲ್ಲೇ ಮುಳುಗಿದ್ರೆ ಮದ್ವೆ ಆದ್ಮೇಲೆ ಹೇಗ್ ಸಾಧ್ಯ? ತವ್ರ ಮನೆಗ್ ಹೋಗಿ ಪಾಂಡುರಂಗನ್ ಧ್ಯಾನ ಮಾಡು ಅಂತ ಕಳಿಸ್ಬಿಡ್ತಾರೆ. ಸಾಧ್ಯ ಇಲ್ಲ. ಪಾಂಡುರಂಗನ್ ಮೇಲಿರೋ ಅವಳ ಗಮನನ ಬೇರೆ ಕಡೆ ತಿರುಗಿಸ್ಬೇಕು. ಪಾಂಡುರಂಗ ಇಲ್ಲ ಅಂದ್ರೂ ಬದುಕ್ಬೇಕು ಅಂತ ಅವಳಗ್ ಕಲಿಸ್ಬೇಕು. ನಿಜ ಶಾಸ್ತ್ರಿಗಳೇ, ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗುತ್ತೆ. ನೀವು ಹೇಳ್ತಿರೋದು ನಿಜಾನೇ ಬಿಡಿ. ಒಂದು ಕಡೆ ಭಕ್ತಿಯ ಪರಾಕಾಷ್ಠೆ, ಇನ್ನೊಂದು ಕಡೆ ವಾಸ್ತವದ ಜೀವನ. ಸಕ್ಕುನ ಪಾಂಡುರಂಗನೇ ಜೊತೆಗಿದ್ದು ಮುನ್ನಡೆಸ್ಕೊಂಡು ಹೋಗ್ತಾನೆ. ಈಗ ಸದ್ಯಕ್ಕೆ ನಾವು ಅವಳ ಆರೋಗ್ಯದ ಬಗ್ಗೆ ಯೋಚಿಸ್ಬೇಕು. ಪಾಂಡುರಂಗ, ಪಾಂಡುರಂಗ, ನಿನ್ ಮಹಿಮೆ ತೋರ್ಸು. ಜನರಿಗೆಲ್ಲ ತೊಂದರೆ ಕೊಡ್ತಿರೋ ಆ ರಾಕ್ಷಸ ತಾತನ್ಗೆ ಶಿಕ್ಷೆ ಕೊಡು, ಅವರಿಗೆ ಪಾಠ ಕಲಿಸು. ಪಾಂಡುರಂಗ, ಗುಡಿ ಬಾಗಿಲು ತೆಗಿ. ಗಂಟೆ ಶಬ್ದ ಕೇಳ್ತಿದೆ. ನಿಜವಾಗ್ಲೂ ಪಾಂಡುರಂಗ ಪವಾಡ ಮಾಡಿದ್ದಾನೆ. ಗುಡಿ ಬಾಗಿಲು ತೆರೆದಿದೆ. ಪಾಂಡುರಂಗನಿಗೆ ಬಿಡುಗಡೆ ಸಿಕ್ಕಿದೆ. ಪಾಂಡುರಂಗ, ನೀವಾ? ನಾನೇ ಗಂಟೆ ಹೊಡೆದಿದ್ದು, ಬೇಕು ಅಂತಾನೆ ಹೊಡೆದಿದ್ದು. ಗುಡಿ ಬಾಗ್ಲು ತೆಗ್ದಿದ್ಯಾ ಅಂತ ನೀನ್ ಓಡೋಡಿ ಬರ್ತೀಯ ಅಂತ ನನಗ್ ಗೊತ್ತು. ಯಾಕೆ ಸಕ್ಕು, ಯಾಕೆ ಅಳ್ತಾ ಇದೀಯಾ? ನಿನ್ನ ಪಾಂಡುರಂಗನ ಬಿಡುಗಡೆ ಮಾಡ್ಬೇಕಲ್ವಾ? ನೋಡು 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 ನೋಡು, ನಿನ್ ಕಡೆ ಆಸೆಯಿಂದ ನೋಡ್ತಿದ್ದಾನೆ, ನಿನ್ಗೆ ಸನ್ನೆ ಮಾಡ್ತಿದ್ದಾನೆ, ನಿನ್ನ ಕರೀತಾ ಇದ್ದಾನೆ. ಅವನನ್ನ ಬಿಡಿಸು. ನೀನ್ ಅವನನ್ನ ಮರ್ತು ಬಿಟ್ಟಿಯಾ? ನೀನ್ ಅವನನ್ನ ಬಿಡಿಸ್ಬೇಕು.
ಈ ವಿಷಯನ ನಿನಗ್ ನೆನಪು ಮಾಡೋದಕ್ಕೆ ಅಂತಾನೆ ಈ ಗಂಟೆ ಬಾರಿಸ್ತಾ ಇದ್ದೀನಿ. ಟನ್ 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 ಟನ್. ನೀನು ದುಃಖ ಪಡ್ಬೇಡ ಉಮಾ. ನಿನ್ನನ್ನ ಪ್ರಶ್ನೆ ಮಾಡೋದಕ್ಕೆ ನಾನಿಲ್ಲಿ ಕರೆಸಿಲ್ಲ. ಅವನ ನಾಟಕ ನನಗೆ ಅರ್ಥ ಆಗಿದೆ. 10 ಹೊನ್ನುಗಳನ್ನ ಸಾಲ ತಗೊಂಡು ನೀವು ಅವನ್ ಬಲೆಯಲ್ಲಿ ಸಿಗಾಕೊಂಡಿದ್ದೀರಾ. ಸಕ್ಕು ಬಗ್ಗೆ ಆ ಜಮೀನ್ದಾರ ಇಷ್ಟು ಕೆಟ್ಟದಾಗಿ ಯೋಚಿಸ್ತಿದ್ದಾನೆ ಅಂತ ನನಗೇನಾದ್ರೂ ಮೊದಲೇ ಗೊತ್ತಾಗಿದ್ರೆ ನೀನ್ ನನಗೆ ಹೇಳ್ಬೇಕಾಗಿತ್ತಲ್ವಾ ಉಮಾ? ತಪ್ಪು ಮಾಡ್ದೆ ನೀನು. ಭಯ ಪಡ್ಬೇಡ, ಕಾಲ ಇನ್ನು ಮಿಂಚಿಲ್ಲ. ನಾವಿದಕ್ಕೆ ಪರಿಹಾರ ಏನು ಅಂತ ಯೋಚಿಸೋಣ. ಅಣ್ಣ, ನಿಜವಾಗ್ಲೂ ನಿನ್ ಮಾತಿಂದ ನನಗೆ ಎಷ್ಟು ಸಮಾಧಾನ ಆಯ್ತು ಗೊತ್ತಾ? ಇವಾಗ ನನ್ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಂಗಾಗ್ತಿದೆ. ಅಣ್ಣ, ನೆನ್ನೆಯಿಂದ ಇವರು ಮತ್ತೆ ಸಕ್ಕು ಪಡೋ ಅವಸ್ಥೆನ ನನ್ನಿಂದ ನೋಡಕ್ಕಾಗ್ತಿಲ್ಲ. ಅದು ಸಹಜ ಬಿಡು, ದುಃಖ ಪಡ್ಬೇಡ. ಶಿವಪ್ಪನ ಹತ್ರ ನಾನ್ ಮಾತಾಡ್ತೀನಿ. ಏನಂದ್ರೆ ನಾನ್ ಹೇಳೋದು ಏನಂದ್ರೆ ನೀನ್ ಮಾತಾಡ್ಬೇಡ. ನೋಡು, ನಿನಗೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನಾವು ಮುಖ್ಯವಾದ ವಿಷಯ ಮಾತಾಡ್ತಿದ್ದೀವಿ. ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ನೀನ್ ಇದ್ರಲ್ಲಿ ಮಧ್ಯ ಬರ್ಬೇಡ ಅಂತ ಹೇಳ್ತಿದ್ದೀನಿ ತಾನೆ? ಶಿವಪ್ಪ, ನೀನ್ ಎದುರುತ್ತಿರುವಂತ ಸಮಸ್ಯೆ ಈಗ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಿನ್ನ ಮನಸ್ಸಿನ ಭಾರನ ನೀನು ನನ್ನ ಜೊತೆ ಹಂಚ್ಕೋಬೇಕಿತ್ತು. ನಾನು ನಿನಗೆ ಬೇಕಾದವನೇ, ಸ್ವತಃ ನಿನ್ನ ಭಾವ ನಾನು. ನೀನ್ ಹೀಗೆ ಒಬ್ನೇ ಹೋರಾಟ ಮಾಡೋದ್ರ ಬದಲು ನನ್ನ ಸಹಾಯ ತಗೊಂಡಿದ್ರೆ ಚೆನ್ನಾಗಿರೋದು. ಇಲ್ಲಿ ನೋಡು, ತೀರ್ಪು ನಿನ್ನ ಪರವಾಗಿ ಬರ್ಲಿಲ್ಲ ಅಂತ ನೀನು ಸೋತ್ ಹೋದೆ ಅಂತ ಅನ್ಕೋಬೇಡ. ಖಂಡಿತ ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಾವು ನ್ಯಾಯಸ್ಥಾನನ ಆಶ್ರಯಿಸೋಣ. ಅಲ್ಲಿ ಯಜಮಾನರ ಕಡೆಯವ್ರು ಇರೋದಿಲ್ಲ, ಹಾಗಾಗಿ ನಮಗೆ ನ್ಯಾಯ ಸಿಗುತ್ತೆ. ನನಗೆ ಕ್ಷಮಿಸು ಶಿವಪ್ಪ.